ಸ್ನೇಹಿತರೆ, ನಿಮಗೆ ಗೊತ್ತಾ, ವಿಷ್ಣು ತನ್ನ ಮೂಲ ರೂಪದಲ್ಲಿ ಆಲ್ಮೋಸ್ಟ್ ಯಾವ ರಾಕ್ಷಸರ ಜೊತೆ ಕೂಡ ಯುದ್ಧ ಮಾಡಿಲ್ಲ. ವಿಷ್ಣುವಿಗೆ ಅಷ್ಟೊಂದು ಶಕ್ತಿ ಇದ್ರೂ ಕೂಡ ಅವತಾರಗಳನ್ನ ಎತ್ತಿಯೇ ರಾಕ್ಷಸರನ್ನ ಕೊಲ್ಲೋದಕ್ಕೆ ಕಾರಣ ಏನ್ ಗೊತ್ತಾ? ಈ ರೀತಿಯ ನಿಯಮವನ್ನ ಪಾಲನೆ ಮಾಡೋದಕ್ಕೆ ಕಾರಣ ಬಹುತೇಕ ಕಥೆಗಳಲ್ಲಿ ರಾಕ್ಷಸರು ಬ್ರಹ್ಮನಿಂದ ಅಥವಾ ಶಿವನಿಂದ ವರವನ್ನ ಪಡ್ಕೊಂಡಿರ್ತಾರೆ. ಆ ವರಗಳ ಕಾರಣದಿಂದ ಅವರನ್ನ ನೇರವಾಗಿ ಸಂಹಾರ ಮಾಡೋದಕ್ಕೆ ಸಾಧ್ಯವಿರೋದಿಲ್ಲ. ಆದ್ರೆ ಆ ವರಗಳಲ್ಲಿ ಯಾವಾಗಲೂ ಒಂದು ಮಿಸ್ಟೇಕ್ ಇದ್ದೇ ಇರುತ್ತೆ. ಹೀಗಾಗಿ ವಿಷ್ಣು ಆ ವರಗಳಿಗೆ ಮರ್ಯಾದೆಯನ್ನ ಕೊಟ್ಟು ವರದಲ್ಲಿರುವಂತಹ ಲೋಪದೋಷಗಳನ್ನ ಬಳಸಿ ಅವತಾರವನ್ನ ಎತ್ತುತ್ತಾನೆ. ಉದಾಹರಣೆಗೆ ಹಿರಣ್ಯಕಶ್ಯಪುವಿನ ವರದ ಪ್ರಕಾರ ಅವನನ್ನ ದೇವತೆ, ರಾಕ್ಷಸ, ಮನುಷ್ಯ ಅಥವಾ ಪ್ರಾಣಿ ಕೊಲ್ಲುವ ಆಗಿರಲಿಲ್ಲ. ಹೀಗಾಗಿ ನರಸಿಂಹ ಅವತಾರ ಅಂದರೆ ಅರ್ಧ ಮನುಷ್ಯ ಮತ್ತು ಅರ್ಧ ಪ್ರಾಣಿಯಾಗಿ ಆತನನ್ನ ಕೊಲ್ಲುತ್ತಾರೆ. ಅದೇ ರೀತಿ ರಾವಣ ದೇವತೆ ಅಥವಾ ರಾಕ್ಷಸರಿಂದ ಸಾವು ಬರಬಾರದು ಅನ್ನುವಂತಹ ವರವನ್ನ ಪಡೆದಿದ್ದ. ಹೀಗಾಗಿ ರಾಮ ಸಾಮಾನ್ಯ ಮನುಷ್ಯನಾಗಿ ಜನಿಸಿ ಅವನನ್ನ ಸಂಹರಿಸುತ್ತಾನೆ. ವಿಷ್ಣುವಿನ ಹೋರಾಟ ಧರ್ಮ ರಕ್ಷಣೆಯಾಗಿತ್ತು. ಹೀಗಾಗಿ ಆತ ಎಂದಿಗೂ ಸಹ ವರವನ್ನ ಕಡೆಗಣಿಸಿ ಅಧರ್ಮವನ್ನ ಮಾಡಲಿಲ್ಲ. ಅದಕ್ಕಾಗಿಯೇ ಆತ ದಶಾವತಾರಗಳನ್ನ ಧರಿಸಿ ಧರ್ಮ ರಕ್ಷಣೆಯನ್ನ ಮಾಡಿದ್ದಾನೆ. ಇಂತಹ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿಕೊಂಡು ಯೂಟ್ಯೂಬ್ಗೆ ಭೇಟಿ ನೀಡೋದನ್ನು ಮರಿಬೇಡಿ.